ಎಲ್ಲಿ ಕೋತಾ ಇದೆಯಾ? ಹೊರಡು 500 ರೂಪಾಯಿ ನೋಟ್ ಇದೆಯಾ? ಎಲ್ಲಿ ಕೆತ್ಕೊಂತ ಇರೋದು ನೀನು? ಎತ್ಕೊಂಡು ಕುಡ್ದು ಕಾಸು ಸಂಧ್ಯಾ ಮನೆ ಕೋತಾ ಇದೆಯಾ? ಅಯ್ಯೋ ಏನಪ್ಪ ಮಾಡೋದು, ನಾನು ಮಾತ್ರೆ ಬೇರೆ ತಗೊಂಡಿದ್ದೀನಿ, ಚೆನ್ನಾಗಿಲ್ಲ, ಮಲ್ಕೊಬೇಕು. ಲೇ ಹೋಗಬೇಡ ಬಾರೆ. ಏನು ಎಲ್ಲಿ ಹೋಗ್ಬಾರ್ದು, ಸಂಧ್ಯಾ ಅವ್ರ ಮನೆಗೆ ಹೋಗ್ತಾ ಇದ್ದೇನೆ. ಅಲ್ಲೇ ಇರ್ಬೇಕು, ನಾನು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದು ಎದ್ದು ಬರ್ತೀನಿ, ಹೊಡ್ತೀನಿ ಅಲ್ಲಿಗೆ ಹೋಗಿಲ್ಲ ಅಂದ್ರೆ. ಅಲ್ಲ ನೋಡು 500 ರೂಪಾಯಿ ನೋಟ್ ಎತ್ಕೊಂಡು ಹೋಗ್ತಾವಳೆ. ಓ ಹುಷಾರ, ಎಲ್ಲೂ ಹೋಗ್ಕೊಡ್ದೆ. ಹುಷಾರು, ಸಂಧ್ಯಾ ಅವ್ರ ಮನೆಗೆ ಇರ್ಬೇಕು, ಎಲ್ಲೂ ಹೋಗ್ಕೊಡ್ದು. ಹೋಗು. ಏನೇ ಆರಾಧ್ಯ, ಇದಲ್ಲೇ 500 ರೂಪಾಯಿ ನೋಟ್ ಇಟ್ಕೊಂಡ್ ಬಂದಿದ್ಯಾ? ಏನಕ್ಕೆ ಕಾಸು? ಚಾಕ್ಲೇಟ್ಗೆ 500 ರೂಪಾಯಿ? ಹಾ, ಓಹೋ, ಚಾಕ್ಲೇಟ್ಗೆ ಲಾಲಿಪಾಪ್ಗೆ 500 ರೂಪಾಯಿ ಕೊಟ್ಟವ್ರಾ? ನಿಮ್ಮ ಅಪ್ಪನ ಸಾವುಕಾರನ ಬಿಡಮ್ಮ, ದಂಡಿಗೆ ಸಂಪಾದನೆ ಮಾಡ್ತಾನೆ. 500 ರೂಪಾಯಿ ಕೊಡ್ತಾರೆ, 1000 ರೂಪಾಯಿ ಕೊಡ್ತಾರೆ, ನಮ್ಗೆ ಯಾರು ಕೊಡ್ತಾರೆ? ಕೊಡ ಇಲ್ಲಿ ಕಾಸು. ನೋಡ್ಕೊತೀನಿ, ಕೊಡೆ. ಕಿತ್ಕೊಂಡ್ಬಿಟ್ಟು ನೋಡಿ ಇವಳ ಹತ್ರ ಹೆಂಗನ ಮಾಡಿ 500 ರೂಪಾಯಿ ದುಡ್ಡನ್ನ ಕೊಡಿಲ್ಲ, ನೋಡ್ಕೊಡ್ತೀನಿ. ಕೊಡೆ, ನೋಡ್ಕೊಡ್ತೀನಿ. ಏಯ್ ಕೊಡೆ ಇಲ್ಲಿ. ದುಡ್ಡಿನಿಂದ ಎಷ್ಟು ಜಾಕೆಟಾಗಿ ಮುಚ್ಕೊಂಡ್ಬಿಡ್ತೀನಿ ತಡಿ. 500 ರೂಪಾಯಿ ಸುಮ್ಮನೆನಾ? ಎಷ್ಟು ತರಕಾರಿ, ಎಷ್ಟು ಬೇಳೆಕಾಳು ಬರ್ತವೆ, ಬಾಸುಮತಿ ಅಕ್ಕಿ ಬರ್ತದೆ, ಒಂದು 2 kg ಮೊಸರು ಅಕ್ಕಿ ಬರ್ತವೆ, 1 kg ಎಣ್ಣೆ ಬರ್ತದೆ, 1 ತಿಂಗಳು ಸಂಸಾರ ಮಾಡ್ಬೋದು. ಜಾಕೆಟಾಗಿ ಇಟ್ಕೊಂಡ್ಬಿಡ್ತೀನಿ ತಡಿ. ಏನೇ ಏನ ಏನ್ ದುಡ್ಡೆ? ಏನ ಯಾಕ ಯಾಕೆ ಏನಕ್ಕೆ ಇಲ್ಲಿಗೆ ಬಂದಿರೋದು ನೀನು? ಎಲ್ಲ ದುಡ್ಡು ಎಲ್ಲಿ ಬೀಳ್ಸ್ಕೊಂಬಂದೆ? ಹಳ್ಳಿ ಹಳ್ಳಿ ಅಂತ ಹೇಳ್ತಾಳೆ ನೋಡಿ. ನಿಮ್ಮ ಮನೆ ಹತ್ರ ಬಿಟ್ಬಿಟ್ಟು ಬರ್ಬೇಕಾ? ಏಯ್ ಮುಚ್ಚ ಬೈ ಕುಟ್ಟು ಬಿಡ್ತೀನಿ ನೋಡ್ಕ. ಕಲ್ಲೆತ್ಕೊಂಬಂದ ಕುಟ್ಟು ಬಿಡ್ತೀನಿ. ಹೋಗಿ ಮನೆಕ ಹೋಗೆ. ಓಹೋ ಬಂದ್ಬಿಟ್ಟು ಅವಳಲ್ಲಿ. ಮುಚ್ಚ ಬೈ ಯಾರು ಮಗು ಅತ್ತದೆ? ಯಾರದು? ಯಾಕೆ ಆರಾಧನಾ, ಯಾಕೆ ಅಳ್ತಾ ಇರೋದು? ಯಾಕಮ್ಮ ಯಾಕೆ ಹೇಳ್ತಾ ಇರೋದು? ಎಲ್ಲಿ ಬೀಜ ಬಂದೆ? ಲೇ ಪಂಡಿತರ ಅಂಗಡಿ ಹತ್ರ ಎಲ್ಲ ಬೀಸ್ಕೊಂಡ್ ಬಂದಿತ್ತೀಯ, ಹೋಗಿ ನೋಡೋಗೆ. ಎಲ್ಲಮ್ಮ ದುಡ್ಡು? ಅಯ್ಯೋ ಎಲ್ಲಿ ಬೀಜ ಬಂದಿತ್ತೆ ನೋಡು ನೀನು. ಕೊಡ್ತೀನಿ ಬಾ, ನಾನು ಬೇರೆ ತಾತು ತೊತ್ತೀನಿ, ತಿನ್ನಕತ್ತೀನಿ ಬಾ. ಅಲ್ಲಿ ಬರೋ ಬಮ್ಮ, ನನ್ನ ಮುದ್ದು ಬಂದಾಳಿ ಇವಳು. ಬಾ ಅವರ ಬಾಂಡಿನ ಎಲ್ಲ ದುಡ್ಡು ತೋತ ಎಲ್ಲಿ ಬಿದ್ದ ಅದೇ ಎಲ್ಲಿ ಅಂತ ತೋತ ಎಲ್ಲಿ ತೋತಮ್ಮ? ಅವಳೇನಕ ಜಾತಿ ತಗದ ಇಕ್ಕನ ಅವಳೆ. ಏನಿತ್ತಂಡ ಮಗು ತಾತನ ಯಾವಳ ತೆರಂದಿ? ಅಯ್ಯೋ ಇದೊಳ್ಳೆ ಚೆನ್ನಾಗದಲ್ಲಮ್ಮ. ಹೋಗಿ ಬಂದು ಅದೇನ ಮೂಗಿ ಅಂತ ಹೇಳ್ತಾರೆ ನೋಡಿ, ಹಂಗಾಯ್ತು ಕತೆ. ಇವಳೆಲ್ಲ ಬೀಳ್ಸ್ಕೊಂಡ್ಬಿಟ್ಟು ದುಡ್ಡು ಅಂತಂದ್ರೆ ನಾನೆಲ್ಲಿಂದ ತಂದ್ಕೊಡ್ಲಿ? ಒಳ್ಳೆ ಬಮ್ಮ, ನಾನು ಬೇಡ ದುಡ್ಡು ಬಾ. ಒಳ್ಳೆ ಬಾ. ಎಲ್ಲಿ ಬೀಸಂದು ಬಂದೆ ನೀನು? ಎಲ್ಲ
ಬಂದು ದುಡ್ಡು ದುಡ್ಡು ಅಂತ ಬಿಡ್ಕೊಂತ ಇದೆಯಲ್ಲೇ ಹಾಂ ಕಲ್ಲೂರು ನಾನು ತೊತ್ತಿನ ಕಲ್ಲೂರಮ್ಮ ಮುತ್ತು ಬಂದಾಡಮ್ಮ ಎಲ್ಲ ಬೀಚಂಬಿಟ್ಟಿದ್ಯಾ ಸುಮ್ಮೇಡು ಏ ಸರಸ್ವತಿ ಏನ್ ಗೌಡ್ತಿದ್ದಿ ಏ ಇವಳು ರೂಪ ಮಗಳು ಬಂದಾಳೇನೆ ಬೇಡ ಬೇಡ ಅಂದ್ರು 500 ರೂಪಾಯಿ ನೋಟ್ ಎತ್ಕೊಂಬಂದವಳು ನೋಡಮ್ಮ ನಂಗೆ ಜ್ವರ ಓಡಾಡಕ್ ಆಗ್ತಾ ಇಲ್ಲ ಸಂಧ್ಯಾ ಅವ್ರ ಮನೆ ಹತ್ರ ಇರ್ತಾಳೆ ಅಂತ ನಾನು ಅನ್ಕೊಂಡ್ರೆ ಸೀದಾ ಇಲ್ಲಿಗೆ ಬಂದವಳು ನೋಡು 500 ರೂಪಾಯಿ ನೋಟು ಹ್ಞೂ ಎತ್ಕೊಂಬಂದವಳೆ ಓ ಇವಳು ಹೊಟ್ಟೆ ಉದ್ಯೋಗ ಹೇಳಮ್ಮ ಏನ್ ಕೆಲಸ ಕೊಡ್ತಾಳೆ ನಮ್ ಕೈಯೆಲ್ಲ ದುಡ್ಡು ಎಲ್ಲಿ ಎತ್ಕೊಂಬ ಅಮ್ಮ ಇಲ್ಲೇ 500 ರೂಪಾಯಿ ಬರ್ತೀವಿ ಹಂಗ ಹ್ಞೂ ಕಷ್ಟಪಡಿಲ್ಲ ಏನೂ ಇಲ್ಲ 500 ರೂಪಾಯಿ ಐ ಜಿಂತಕ ಎಲ್ಲಮ್ಮ ದುಡ್ಡು ಹ್ಞೂ ಅದ್ಯಾನ ಸೋತಿರಮ್ಮ ಮಗು ಕೈಗೆ ದುಡ್ಡು ಕಿತ್ಕೊಂಡೋಳ ಅವಳು ಕರಿನಾಗ್ರ ಕಚ್ಚ ಅವಳಿಗೆ ಬರಬಾರ್ದು ಹೋಗ ಬಂದು ಓದ್ಕೊಂಡು ಹೋಗ ಅವಳು ಎಗರಿ ಬಿತ್ತು ಹೋಗ ಅವಳು ಚಾಪೆ ಸುತ್ಕೊಂಡು ಹೋಗ ಅವಳು ಬಾಯ್ಗೆ ಮೊನ್ನಾಕ ಯಾವಾಗ ಅವಳ್ಕ ಬಿಳೆ ರೋಗ ಬಂದು ಸತ್ತೋಗೋದು ಅಯ್ಯೋ ಹಂಗಲ್ಲ ಯಾವಾಗ ಕಿತ್ತಂಬಿತಾಳೆ ಗೊತ್ತಿತ್ತಿ ಅಯ್ಯೋ ಅವಳು ಮಾತು ಮುಚ್ಚೋದ ಹೇಳು ನೇನಕ್ಕನ್ ಚಾಯ ಅವಳು ತೀರತ್ತಿತ್ತಂದ ಅವಳೇ ನೇನಕ್ಕನ್ ಚಾಯಲಿ ತತ ಅವಳು ಎದುರು ಬಿದ್ದೋದ ಅವಳ್ಕ ಬಡಬಣ್ಣ ಹೋಗ ಬಂದು ಹೊಟ್ಟೆ ನಾವು ಬೇದಿ ವಾಂತಿ ತುಳುವಾಗ ಅಯ್ಯೋ ಎಂತ ಮುಂದಿಲ್ಲಮ್ಮ ದಡಿತ್ರ ಮುಂದಿಲು ಇವಾಗಿಂತ ಅಂದಾಗ ಎಂತಂತ ಮುಂದಿಲ್ಲ ಅವರಮ್ಮ ಅಯ್ಯೋ ಅವಳು ಮಾತು ಮುಚ್ಚೋದ ಓದು ಯಾವಳ ನಾನು ತಿಳಿಬೇಕು ಸೀರೆ ಉದುರಿಸ್ಬಿಡ್ತೀನಿ ಕಿತ್ತೋದ್ ಮುಂಡೆಗ 500 ರೂಪಾಯಿ ಅದೆಷ್ಟು ಗಿರಾಮ್ ಕಟ್ಕೊಂಡಿದ್ಲ ಏನೋ ಕಳ್ಳ ಸೋತಿ ಅಯ್ಯಪ್ಪ ಇವರೇ ನಿಂತಿಂತ ಮಾತಿಗೆ ಅವಳ ಕಿತ್ಕೊಂಡವಳೆ ಹೇಳೆ ಮಗು ಕೈಗಿನ ಕಾಸು ಕಿತ್ಕೊಂಡವಳೆ ದರಿದ್ರ ಮುಂದಿಲ್ ಕೈ ಏನ್ ಬಂದಿರೋದ 500 ರೂಪಾಯಿಗೆ ಏನೇನ್ ತಕೊಂತಾಳ ಅದನ್ನೆಲ್ಲ ತಿಂದು ವಾಂತಿ ಬೇದಿ ಹೊಟ್ಟೆ ನೋವು ಬರ್ಬಾರ್ದು ರೋಗ ಬಂದು ನೆಗದ್ ಬಿದ್ದೋಗ್ರಿ ತಕ ಇವ್ರ ಮಗಳು ಮುಚ್ಚೋಗ ಅಯ್ಯೋ ಅವಳಂತೂ ಉದ್ದಾಳ ಆಗಲ್ಲ ಬಿರುಗೋ ಚಿಚ್ಚಿ ಅದು ಅವಳ ಕಿತ್ತಂದೋದಳು ಕಿತ್ತೋದ್ಲವ್ರಿ ಅವಳು ತೂ ದರಿದ್ರ ಮುಂದೆ ನಾನಿಗೆ ಇನ್ನೊಂದ್ಸತಿ ಹೇಳ್ತೀನಿ ಕಾಸುಗಳು ಎತ್ಕೊಂಡು ಈಚೆಗೆ ಬಾ ಬೀಳ್ತವೆ ನಿಂತ ಏಟ್ಗಳು ಎಲ್ಲೇ 500 ರೂಪಾಯಿ ಎಲ್ಲಿ ಅಲ್ಲಿ ಅಲ್ಲಿ ಅಂದ್ರೆ ಎಲ್ಲಿ ಎಲ್ಲೇ ಅಲ್ಲಿ ಅಲ್ಲಿ ಅಂತ ಬಡ್ಕೊಂತಾಳೆ 500 ರೂಪಾಯಿ ನೋಟ್ ಏನ್ ಸುಮ್ಮನೆ ಬರ್ತದ ಕೊಡಮ್ಮ ಇತ್ತ ಓದ್ತೀನಿ ಪಕ್ಕದಾಗ ಮಲ್ಸ್ಕೊಂಡು ಹತ್ತಿರ ವರ್ಷಕ್ಕೆ ಮಲ್ಕತ್ತೀನಿ ನಂಗೆ ಯಾಕೋ ಚೆನ್ನಾಗಿಲ್ಲ ಇದೇನ್ ಗೊತ್ತಿತ್ತು ಮತ್ತೆ ಎಲ್ಲ ದಾಯ್ಲು ನಿಮ್ಮ ಅಪ್ಪನ ಹಾಕಿರೋದಮ್ಮ ನಿಮ್ಮ ಅಪ್ಪನು ಓ ಬಿಡು ಸುಮ್ಮನೆ ಹೇಳ್ಕೊಂಡ್ರೆ ನಮ್ ಕೆಲ್ಸಿಗಳು ಸೇಟು ಸರಿ ಸರಸ್ವತಿ ಓದ್ತೀನಿ ನಡಿಗೆ ದುಡ್ಡು ಇಲ್ಲ ದುಗ್ಗಾಣಿ ಇಲ್ಲ ಅವಳೆ ಅದೇ ಮೇಲೆ ಇಟ್ಕೊಂಡೋದ್ಲ ಸಾಯ್ಲಿ ತಗ ಎತ್ಕೊಂಡೋಗಿ ಓದ್ತಿನ್ಲೇ ಸರಸ್ವತಿ ದುಡ್ಡು ಇಲ್ಲ ದುಗ್ಗಾಣಿ ಇಲ್ಲ ನಡಿಯ ಇವಳೊಬ್ಳು ಅಯ್ಯಮ್ಮ ಏನೇನು ಬೈಕೊಂತಾರ ನೋಡಿ ಬೈಕೊಂಡದೆಲ್ಲ ನಂಗೆ ಆಗ್ಬಿಟ್ರೆ ಇನ್ನೇನಿಲ್ಲ ಅಷ್ಟೇ ನೆಗದ್ ಬಿದ್ದು ನೆಲ್ಲಿಕಾಯಿ ಆಗ್ಬಿಡ್ತೀನಿ ನಾನು ಅನ್ಕೊಂತಾರೆ ಬಿಡು ನನ್ನ ಮೈಯಾಗೇನು ಗಾಯಗಳಾಗಲ್ಲ ಕಿಶನ್ ಯಾಕೋ ಅವಾಗಿಂದ ಹತ್ತತ್ರ ಬರ್ತಾ ಇದೆ ದೂರ ನಿಂತ್ಕೊಳ್ಳಿ ನಾನು ಡ್ಯಾನ್ಸ್ ಮಾಡ್ತಾ ಗೊತ್ತಾಗಲ್ವಾ ನಿನ್ಗೆ ಯಾಕೆ ಗಾನ್ವಿ ಹಿಂಗ್ ಮಾತಾಡ್ತಾ ಇದೀಯಾ ನೀನ್ ಬಿದ್ದೋದಾಗೆಲ್ಲ ನೀನು ಎತ್ಕೊಂಡೋಗಿ ಮನೇಲಿ ಸೇರಿಸ್ತಾ ಇದ್ನಲ್ಲ ಇವಾಗ ಯಾಕೆ ಅವಾಗ ಟಚ್ ಮಾಡ್ಬೋದು ಇವಾಗ ಟಚ್ ಮಾಡ್ಬಾರ್ದಾ ಅವಳೇನೋ ಕೇಳ್ತೀಯ ನೀನು ಬಿಡು ಏ ಕಿಶನ್ ನಡಿಯ ದೂರ ನಡಿ ದೂರ ನೋಡು ನನಗೆ ಪಾರ್ಟ್ನರ್ ಆಗಿ ಇವಾಗ ಡ್ಯಾನ್ಸ್ ಮಾಡು ನೀನು ನೋಡು ನಾನು ಯಾರು ಪಾರ್ಟ್ನರ್ ಆಗಲ್ಲ ನಾನು ಸಿಂಗಲ್ ಆಗಿ ಡ್ಯಾನ್ಸ್ ಮಾಡ್ಬೇಕು ಇಲ್ಲ ನೀನ್ ಇವತ್ತು ನನ್ನ ಪಾರ್ಟ್ನರ್ ಆಗ್ಲೇಬೇಕು ಏಯ್ ನಿಂಗೆ ಹೇಳ್ತಾರ ಗೊತ್ತಾಗಲ್ವಾ ನಡಿ ಆ ಕಡೆಗೆ ಏ ಕಾನ್ವಿ ಯಾಕೆ ಅವನ ಮೇಲೆ ಅಂದ್ರೆ ಗಟ್ಟಿಯ ಯಾವಾಗ್ಲೂ ಪಬ್ಬಲ್ಲಿ ಕೂತ್ ಬಿದ್ದಾಗ ಅವನೇ ತಾನೇ ಕರ್ಕೊಂಡು ಹೋಗ್ತಾ ಇದ್ದಿದ್ದು ಹೂನೇ ಅವಾಗ ಇವಳು ಮೈಕೈ ಎಲ್ಲ ಟಚ್ ಆಗ್ತಾ ಇತ್ತು ಅವಾಗ ಗೊತ್ತಾಗ್ತಾ ಇರ್ಲಿಲ್ಲ ಇವಾಗ ನೋಡಿ ಹೆಂಗಾಗ್ತಾ ಇದ್ದಾಳೆ ಇವಳು ಏಯ್ ಸುಮ್ಮನೆ ಇವತ್ತು ನನ್ನ ಪಾರ್ಟ್ನರ್ ಆಗೇ ನೀನು ಏಯ್ ನಡಿಗ ದೂರ ಹೆಣ್ಮಕ್ಳ ಜೊತೆ ಹೆಂಗ್ ಹೇಳ್ಕೊಬೇಕು ಅಂತ ನಿಂಗೆ ಗೊತ್ತಾಗಲ್ವಾ ಇದು ನಿನ್ನ ಬಾಯಿಂದ ಬರ್ತಾ ಇರೋ ಮಾತಾ ಯಾಕ್ರೋ ಹ್ಯಾಪಿ ನ್ಯೂ ಇಯರ್ ದಿವಸ ಹಿಂಗ್ ಜಗಳ ಮಾಡ್ತಾ ಇದ್ದೀರಾ ನೋಡೋ ಇವನು ಯಾವ ತರ ಮಾತಾಡ್ತಾ ಇದ್ದಾನೆ ಯಾಕೆ ಗಾನ್ವಿ ಇವತ್ತು ಇಷ್ಟೊಂದು ಗಲಾಟೆ ಮಾಡ್ತಾ ಇದೀಯಾ ಡೈಲಿ ಅವನ ಜೊತೆನೆ ತಾನೇ ನೀನ್ ಪಾರ್ಟ್ನರ್ ಆಗಿ ಡ್ಯಾನ್ಸ್ ಮಾಡ್ತಾ ಇದ್ದಿದ್ವಾ ಏನು ನಾನು ಇವನ್ ಜೊತೆ ಪಾರ್ಟ್ನರ್ ಆಗಿ ಡ್ಯಾನ್ಸ್ ಮಾಡ್ತಾ ಇದ್ದ ಹೌದೇ ಇವನೇ ನಿನ್ ಪಾರ್ಟ್ನರ್ ಯಾವಾಗ್ಲೂ ಛೂ ಛೀ ಎಂತ ಮಾತಾಡ್ತಾ ಇದೀಯ ನೀನು
ನೋಡು, ನನ್ನ ಮೈಕೈನ ನೀನು ಟಚ್ ಮಾಡೋದು ತಪ್ಪು. ಯಾಕೆ ಇಷ್ಟಿನಿಂದ ನಿನ್ನ ಮೈಕೈ ಮುಟ್ಟಲ್ಲ, ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಿದ್ದು ನಾನು. ಇವತ್ತೇನು ಸತಿ ಸಾವಿತ್ರಿ ಆಗ್ಬಿಟ್ಟಿದ್ಯಾ ನೀನು? ನೋಡು ಕಿಶನ್, ಸುಮ್ಮನೆ ನನ್ನ ಕೈ ಬಿಟ್ಬಿಡು. ನನ್ನ ವಿಷಯಕ್ಕೆ ಬಂದರೆ ನಾನು ಸುಮ್ಮನೆ ಇರೋಳಲ್ಲ. ಇವತ್ತು ಹ್ಯಾಪಿ ನ್ಯೂ ಇಯರು, ಹೊಸ ವರ್ಷ ಆಯಿತಾ? ಫುಲ್ ಎಂಜಾಯ್ ಮಾಡಬೇಕು. ಇಷ್ಟಿನಿಂದ ನಾನು ನಿನ್ನ ಮೈಕೈ ಎಲ್ಲ ಮುಟ್ಟಿ ನಿನ್ನ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ನಲ್ಲೇ, ಇವತ್ತೇನಾಯ್ತೆ ನಿನಗೆ? ಏನಿವತ್ತು ಗೌರಮ್ಮನ ಥರ ಆಡ್ತಾ ಇದೆಯಲ್ಲ ನೀನು? ಹೌದು ಕಣೆ, ನಿಜ ಹೇಳ್ತಾ ಇರೋದವನು. ಅವನು ನಿನ್ನ ಕರ್ಕೊಂಡು ಹೋಗ್ತಾ ಇದ್ದೆ ಯಾವಾಗ್ಲೂ. ನೀನು ಕುಡಿದು ಜ್ಞಾನ ಇಲ್ಲದೆ ಬಿದ್ದಿರ್ತಾ ಇದ್ದಲ್ಲ, ಅವಾಗ ಇವನೇ ಕಿಶನ್ನೇ ಕರ್ಕೊಂಡು ಹೋಗ್ತಾ ಇದ್ದಿದ್ದು. ಏನು ಈ ಥರನಾ ಮೈಕೈ ಮುಟ್ಟಿ? ಮೈಕೈ ಮುಟ್ಟಿ ಅಂದರೆ ಇನ್ಯಾವ ಥರ ಎತ್ಕೊಂಡೋಗ್ಲಿ ನಿನ್ನ? ನೋಡು ಗನ್ವಿ, ಸುಮ್ಮನೆ ಗಲಾಟೆ ಮಾಡಬೇಡ ನೀನು. ಇವತ್ತು ನನ್ನ ಪಾರ್ಟ್ನರ್ ಆಗಲೇಬೇಕು. ನಾನು ನಿನ್ನ ಎಷ್ಟೊಂದು ಸರಿ ಮನೆಗೆ ಕರ್ಕೊಂಡೋಗಿ ಬಿಟ್ಟಿದ್ದೀನಿ. ಇವತ್ತು ನೈಟ್ ಫುಲ್ ನೀನು ನನ್ನ ಜೊತೆ ಇರಬೇಕು. ವಾಟ್? ಹೌದು, ಇಷ್ಟಿನಿಂದ ನಾನು ನಿನ್ನನ್ನು ಕಾಪಾಡ್ತಾ ಇದ್ದೆ ಅಲ್ವಾ? ಹಾಂ, ಇವತ್ತು ನನ್ನ ಜೊತೆ ಫುಲ್ ಪಾರ್ಟಿಯಲ್ಲಿ ಎಂಜಾಯ್ ಮಾಡ್ಬೇಕು ನೀನು ಗಾನ್ವಿ. ಓಕೆ ಗಾನ್ವಿ, ಓಕೆ ಅಂದ್ಲು. ನಾನು ಓಕೆ ಅಂತ ಹೇಳಿದ್ನ, ತೆಗೆದು ಕಪ್ಪಳ ಕೊಡ್ತೀನಿ ನೋಡ್ಕೋ. ನಿನ್ಗೆ ಯಾಕೆ ರಕ್ಷಿತಾ ಬಾಯಿ ಮುಚ್ಕೊಂಡಿರ ನೀನು? ನಾನು ಯಾಕೆ ಅವನು ಪಾರ್ಟ್ನರ್ ಆಗಬೇಕು? ಹಾಂ? ಗಾನ್ವಿ, ಸುಮ್ಮನೆ ನಾಟಕ ಎಲ್ಲ ಆಡಬೇಡ. ಹೊಸ ವರ್ಷದ ದಿವಸ ಯಾಕೆ ಕಾಮಿಡಿ ಮಾಡ್ತಾ ಇದೆಯಾ? ಇಷ್ಟಿನಿಂದ ಅವನ ಜೊತೆನೇ ತಾನೇ ನೀನು ಸುತ್ತಾಡ್ತಾ ಇದ್ದಿದ್ದು. ಜಸ್ಟ್ ಫ್ರೆಂಡ್ ಆಗಿದ್ದೆ ಅಷ್ಟೇ. ಬಟ್ ಇವನು ಯಾಕೆ ಈ ಥರ ಮಾತಾಡ್ತಾ ಇದ್ದಾನೆ? ನೋಡು, ಸುಮ್ಮನೆ ನಾನು ಹೇಳ್ದಂಗೆ ಕೇಳಿದ್ರೆ ಸರಿ, ಇಲ್ಲ ಅಂತಂದ್ರೆ ನೋಡು ಚೆನ್ನಾಗಿರಲ್ಲ ಗಾನ್ವಿ. ನೋಡೋ ಕಿಶನ್, ನನ್ನ ವಿಷಯಕ್ಕೆ ಬರಬೇಡ, ಬಾಯಿ ಮುಚ್ಕೊಂಡಿರೋ. ಏನ್ರೋ ನಿಮ್ದು? ಯಾಕ್ರೋ ಪಾರ್ಟಿ ಎಲ್ಲ ಹಾಳು ಮಾಡ್ತಾ ಇದ್ದೀರಾ? ನಾನೆಲ್ಲ ಕಣ, ಇವಳು ಗಾನ್ವಿ ಎಷ್ಟು ಗಲಾಟೆ ಮಾಡ್ತಾ ಇದ್ದಾಳೆ ನೋಡಿ ಇವತ್ತು. ಸತಿ ಸಾವಿತ್ರಿ ತರ ಆಡ್ತಾ ಇದ್ದಾಳೆ ಇವಳು ಇವತ್ತು. ಯಾಕೆ ಈ ತರ ಆಡ್ತಾ ಇದೆಯಾ ಗಾನ್ವಿ? ಎಂಜಾಯ್ ಮಾಡೋಣ ಬಾರೆ, ಇವತ್ತು ಹೊಸ ವರ್ಷ. ನೋಡು, ಎಂಜಾಯ್ ಮಾಡೋಣ ಅಂತಂದ್ರೆ ಓನ್ಲಿ ಫ್ರೆಂಡ್ಸ್ ಆಗಿ. ಮತ್ತೆ ನೀನೇನು ನಾ ಪಾರ್ಟ್ನರ್ ಆಗುವಂತ ಮೈಕೈ ಎಲ್ಲ ಮುಟ್ಟಕ್ಕೆ ಬರ್ತಾ ಇದೆಯಲ್ಲ ನನ್ನ. ಯಾಕೆ ಅವಳಿಗೆ ಎಷ್ಟು ಹೇಳಿದ್ರು ಅರ್ಥ ಆಗ್ತಾ ಇಲ್ಲ. ಇಟ್ಕೊಳ್ಳೋ ಅವಳನ್ನ. ಯಾಕೆ ಮೆಂಟಲ್ ತರ ಆಡ್ತಾ ಇದೆಯಾ? ಇಷ್ಟಿನಿಂದ ನನ್ನನ್ನು ತಪ್ಕೊಂಡು ಮುತ್ತೆಲ್ಲ ಇಡ್ತಾ ಇದ್ದೆ, ಕಿಶನ್ ಕಿಶನ್ ಅಂತ. ಇವಾಗ ಯಾಕೆ ಈ ತರ ಆಡ್ತಾ ಇದೆಯಾ? ಏನು, ನಾನು ನಿನ್ನ ಕಿಶನ್ ಕಿಶನ್ ಅಂತ ಮುತ್ತಿಡ್ತಾ ಇದ್ನ? ಹೌದು, ನಿನ್ನ ಮನೆಗೆ ಎತ್ಕೊಳ್ಳೋಗ ಇನ್ನೇನ್ ಮಾಡ್ತಿದ್ದೆ ನೀನು? ನೀನೇ ನನ್ನ ಪ್ರಾಣ, ನೀನೇ ನನ್ನ ಜೀವ ಅಂತ ಹೇಳ್ತಾ ಇದ್ದೋಳು. ಇವತ್ತು ಯಾಕೆ ಹಿಂಗಾಡ್ತಾ ಇದೀಯಾ? ಹೌದು ಕಣೆ ಗಾನ್ವಿ, ಯಾವಾಗ್ಲೂ ಹಿಂಗೆ ಹೇಳ್ತಾ ಇದ್ದೆ, ನೀನೇ ನನ್ನ ಲೈಫ್ ಪಾರ್ಟ್ನರ್ ಹಾಗೆ ಹೀಗೆ ಅಂತ. ಇವತ್ತು ಯಾಕೆ ಈ ತರ ಆಡ್ತಾ ಇದೀಯಾ? ನೋಡ ರಕ್ಷಿತಾ, ನನಗೆ ಗೊತ್ತಿದ್ರೆ ಏನೋ ಮಾಡ್ಬಿಟ್ಟಿದೀನಿ. ಬಟ್ ಇವಾಗ ನಾನು ಆ ಥರ ಎಲ್ಲ ಇಲ್ಲ, ಆಯ್ತಾ? ಇನ್ಯಾವ ಥರ ಇದೆಯೇ? ಇನ್ಯಾವ ಥರ ಇದೆಯಾ? ಫಸ್ಟ್ ಇಂದ ನೀನು ಬೋಲ್ಡ್ ಆಗಿ ತಾನೇ ಇರೋದು, ಇವಾಗೂ ಹಾಗೆ ಇದೆಯಲ್ವಾ? ಬೋಲ್ಡ್ ಆಗಿ ಇರು. ಯಾಕೆ ಈ ಥರ ಮಾತಾಡ್ತಾ ಇದೀಯಾ? ಎಂಜಾಯ್ ಮಾಡೋಣ ನ್ಯೂ ಇಯರ್ನ, ಯಾಕೆ ಜಗಳ ಮಾಡ್ತಾ ಇದೀಯಾ? ನನಗೆ ಇವಳು ಚೇಷ್ಟ ಇಷ್ಟ ಆಗ್ತಾ ಇಲ್ಲ. ನಾನು ಮನೆಗೆ ಹೋಗ್ಬೇಕು. ಯಾಕೆ ಇನ್ನೂ ಡ್ರಿಂಕ್ಸ್ ಮಾಡಿಲ್ಲ, ಏನೂ ಇಲ್ಲ, ಮನೆಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದೀವಿ. ಏನಮ್ಮ ಇದ್ದಕ್ಕಿದ್ದಂಗೆ ಇಷ್ಟೊಂದು ಚೇಂಜು? ನೋಡು, ನನಗೆಲ್ಲ ಇಷ್ಟ ಆಗ್ತಾ ಇಲ್ಲ ಇಲ್ಲಿ. ನಾನು ಮನೆಗೆ ಹೋಗ್ಬೇಕು. ನೀನ್ ಮನೆಗೆ ಹೋಗ್ತೀನಿ ಅಂದ್ರೆ ನಾನು ಬಿಡ್ಬೇಕಲ್ಲ ನಿನ್ನ. ಬಾ ಡಾರ್ಲಿಂಗ್. ಯಾಕೆ ಡಾರ್ಲಿಂಗ್ ಹೊಸ ವರ್ಷದ ದಿವಸ ಇಷ್ಟೊಂದು ಗಲಾಟೆ ಮಾಡ್ತಾ ಇದೀಯಾ? ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಣ ಬಾ. ಇನ್ನೂ ಡ್ರಿಂಕ್ಸ್ ಮಾಡಿಲ್ಲ, ಏನೂ ಇಲ್ಲ. ನಾನೇ ಕರ್ಕೊಂಡೋಗಿ ಬಿಡ್ತೀನಿ ಬಾ ನಿನ್ನ. ದಿನ ನಾನೇ ತಾನೇ ಕರ್ಕೊಂಡು ಹೋಗ್ತಾ ಇದ್ದಿದ್ದು. ಬಾ, ಕರ್ಕೊಂಡೋಗಿ ಮನೇಲಿ ಬಿಡ್ತೀನಿ. ನೋಡು ಕಿಶನ್, ಇಷ್ಟಿನಿಂದ ಏನಾಗಿತ್ತೋ ಏನೋ ಗೊತ್ತಿಲ್ಲ. ಇನ್ನು ಮುಂದೆ ಈ ಥರ ಎಲ್ಲ ಆಗಲ್ಲ, ಆಯ್ತಾ? ಸರಿ, ನಾನು ಮನೆಗೆ ಹೋಗ್ಬೇಕು. ಪ್ಲೀಸ್ ಡಿಯರ್, ನನ್ನ ಮಾತು ಕೇಳು ಡಿಯರ್. ಇವತ್ತು ಎಂಜಾಯ್ ಮಾಡೋಣ ಪ್ಲೀಸ್. ನನ್ನ ಮಾತು ಕೇಳು. ನಿನ್ನ ಮಾತು ಕೇಳಕ್ಕೆ ನನಗಿಷ್ಟ ಇಲ್ಲ. ನಾನು ಮನೆಗೆ ಹೋಗ್ಬೇಕು. ಮನೆಗ ನಾನೇ ಡ್ರಿಂಕ್ಸ್ ಮಾಡಿಸ್ತೀನಿ ಬಾ ನಿನ್ಗೆ. ರಕ್ಷಿತಾ, ನಾನು ಮನೆಗೆ ಹೋಗ್ತೀನಿ. ಇದೇನು ಇಷ್ಟೊಂದು ಚೇಂಜ್ ಆಗ್ಬಿಟ್ಟಿದೆ ಇದ್ದಕ್ಕಿದ್ದಾಗೆ? ಏನಾಯ್ತೆ ನಿನ್ಗೆ? ಯಾಕೆ? ನಾನೇನು ಚೇಂಜ್ ಆಗಿಲ್ಲ, ಬಟ್ ನನಗೆ ಈ ಥರ ಎಲ್ಲ ಗೊತ್ತಿಲ್ಲ. ಕಿಶನ್ ಜೊತೆ ನಾನು ಈ ಥರ ಎಲ್ಲ ಬಿಹೇವ್ ಮಾಡಿದ್ದೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಕಿಶನ್, ಕೈ ತೆಗಿಯೋ ಭುಜದ ಮೇಲಿಂದ. ಅವಳು ಎಳ್ಕೊಳ್ಳೋ ಅವಳನ್ನ ಜಾಸ್ತಿ ಆಗೋಯ್ತು ಅವಳದು. ನಿಂತ್ಕೊಳ್ಳ ಮುಚ್ಕೊಂಡು. ಕಿಶನ್, ತೆಗಿಯೋ ಕೈಯೇ. ನಿನ್ನ ಬಿಡೋ ಮಾತೇ ಇಲ್ಲ, ನಿನ್ನ ಬಿಡೋ ಮಾತೇ ಇಲ್ಲ ಅಂದ್ರೆ ಇಲ್ಲ. ಇವತ್ತು ನೈಟ್ ಫುಲ್ ನೀನು ಇಲ್ಲೇ ಎಂಜಾಯ್ ಮಾಡಬೇಕು ಪಾರ್ಟಿಯಲ್ಲೇ, ಅದು ನನ್ನ ಪಾರ್ಟ್ನರ್ ಆಗಿ. ನನಗೆ ಬರ್ತಾ ಇರೋ ಕೋಪಕ್ಕೆ ನಿನ್ನ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಗಾನವಿ, ಯಾಕೆ ಏನಾಯ್ತು? ಯಾಕೆ ಈ ತರ ಆಡ್ತಾ ಇದ್ಯಾ? ನಂಗೆ ಇಷ್ಟ ಇಲ್ಲ ಅಭಿ, ನಾನು ಮನೆಗೆ ಹೋಗ್ಬೇಕು. ಸರಿನಮ್ಮ, ನೀನ್ ಬಲವಂತ ಮಾಡೋಕ್ಕಂತೂ ಆಗಲ್ಲ. ದಾರಿ ಬಿಡು ದಾರಿ. ಇಷ್ಟು ದಿವಸದಿಂದ ನನ್ನ ಜೊತೆ ಚೆಲ್ಲಾಟ ಆಡ್ಬಿಟ್ಟು ಇವಾಗ ಏನೋ ನನ್ನ ಸಾಚ ಅಂತ ತೋರ್ಸ್ಕೊಂತ ಇದೀಯಾ? ನೋಡು, ನಾನು ಇಷ್ಟಿಂದ ಹೇಗಿದ್ನೋ ನನಗೆ ಅದು ಗೊತ್ತಿಲ್ಲ. ಇವಾಗ ನಾನು ಚೇಂಜ್ ಆಗ್ತಾ ಇದ್ದೀನಿ. ದಯವಿಟ್ಟು ನನ್ನ ಪಾಡಿಗೆ ನಾನು ಬಿಟ್ಬಿಡು. ನೀನು ಚೇಂಜ್ ಆಗೋದು ನನಗೇನಕ್ಕೆ ಬೇಕು? ನೀನು ಯಾವಾಗಲೂ ಬೋಲ್ಡಾಗಿ ಯಾವ ಥರ ಇದ್ದೆ ಅದೇ ಥರನೇ ಇರು. ನೀನು ಚೇಂಜ್ ಆಗೋದು ನನಗಿಷ್ಟ ಇಲ್ಲ. ನಿನ್ನ ಇಷ್ಟ ಕಟ್ಕೊಂಡು ನನಗೇನಾಗಬೇಕು? ಗಾನ್ವಿ, ಮುಂದುವರಿಯುವುದು